ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ, ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ, ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಹೃದಯ ಸಂಬಂಧಿ ಸಮಸ್ಯೆ ಅಥವಾ ಹಾರ್ಟ್ ಅಟ್ಯಾಕ್. ಹೃದಯ ನಮ್ಮ ದೇಹದ ಆಗುಹೋಗುಗಳ ಬಗ್ಗೆ ಮಿಡಿಯುವ ಒಂದು ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತದೆ. ಹೃದಯದಲ್ಲಿರ್ತಕ್ಕಂತಹ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಗಳಿಂದ ರಕ್ತನಾಳಗಳ ಮೂಲಕವಾಗಿ ಶುದ್ಧ ರಕ್ತವನ್ನು ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡ್ತವೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏನಾದರೂ ಏರುಪೇರಾದಲ್ಲಿ ಹೃದಯದ ಕಾಯಿಲೆಯಿಂದ ಬಳಲಬೇಕಾಗ್ತದೆ. ಆದರೆ ಸೂಕ್ತ ಒಂದು ಚಿಕಿತ್ಸೆ ಮತ್ತು ಮುಂಜಾಗ್ರತಾ ಕ್ರಮಗಳಿಂದ ಹೃದಯವನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಬಹುದು. ಹಾಗಾದರೆ ಆರೋಗ್ಯಕರ ಹೃದಯಕ್ಕಾಗಿ ಏನು ಮಾಡಬೇಕು, ಜೀವನ ಶೈಲಿ ಹೇಗಿರಬೇಕು ಎಂಬುದರ ಕುರಿತು ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಶಿರೇಖರ್ ಅವರು. ಹಾಗಾದರೆ ಬನ್ನಿ, ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದ ಒಂದಷ್ಟು ವಿಚಾರವನ್ನು ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಮೊದಲಿಗೆ ಈ ಒಂದು ಹೃದಯದ ಪ್ರಮುಖ ಕಾರ್ಯಚಟುವಟಿಕೆಗಳೇನಿರ್ತವೆ ಮೇಡಮ್? ಮೈನ್ ಫಂಕ್ಷನ್ ಅಂತ ಕೇಳ್ತಾ ಇದ್ರಲ್ವಾ, ಹಾರ್ಟ್ ದ ಮೈನ್ ಫಂಕ್ಷನ್ ಏನಂದ್ರೆ ಇಟ್ ಹ್ಯಾಸ್ ಟು ಪಂಪ್ ದ ಬ್ಲಡ್. ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಬ್ಲಡ್ ಮುಖ್ಯವಾಗಿದೆ. ಸೊ ಹಾರ್ಟ್ ಇಸ್ ಜಸ್ಟ್ ಅ ಪಂಪ್, ಬಟ್ ಇಟ್ ಇಸ್ ಅ ಪಂಪ್ ದಟ್ ನೆವರ್ ಸ್ಟಾಪ್ಸ್ ವರ್ಕಿಂಗ್. ಅದು ಕೆಲಸ ಮಾಡ್ತಾನೆ ಇರುತ್ತೆ. ಫ್ರಮ್ ದ ಟೈಮ್ ಯು ಆರ್ ಬಾರ್ನ್ ಅಂಟಿಲ್ ಯು ಬ್ರೀತ್ ಲಾಸ್ಟ್, ಅದು ಮಾಡ್ತಾನೆ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಹಾರ್ಟ್. ಅಂದರೆ ಅದು ನಿರಂತರವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ. ಹೌದು. ಹಾಗಾದರೆ ಮೇಡಮ್, ಈ ಒಂದು ಹೃದಯಘಾತವಾಗಲು ಪ್ರಮುಖವಾದ ಕಾರಣಗಳೇನಿರುತ್ತೆ ಮೇಡಮ್? ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ಸ್ ಏನು ಅಂದ್ರೆ ಕೆಲವು ಡಿಸೀಸಸ್ ಲೈಕ್ ಶುಗರು, BP, ಕೊಲೆಸ್ಟ್ರಾಲ್, ಇದೆಲ್ಲ ಬರೋದು ಮೋಸ್ಟ್ಲಿ ನಮ್ ಕೈಲಿರಲ್ಲ. ಬಟ್ ದರ್ ಆರ್ ಸರ್ಟನ್ ಥಿಂಗ್ಸ್ ನಮ್ ಕೈಲಿರಂದೇ ನಾವು ಹಾಳು ಮಾಡ್ಕೋತೀವಿ. ಅದು ಲೈಕ್ ಸ್ಮೋಕಿಂಗ್ ಅಂಡ್ ಫಿಸಿಕಲ್ ಇನ್ಆಕ್ಟಿವಿಟಿ. ಇದು ಒಂದು 5 ರೀಸನ್ಸ್ ಆಫ್ ದ ಮೇನ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ನಾನು ಹೇಳ್ತೀನಿ. ಹಾಗಾದರೆ ಮೇಡಮ್, ಈ ಹೃದಯಘಾತದ ಪ್ರಮುಖ ಲಕ್ಷಣಗಳೇನು ಕಂಡು ಬರುತ್ತೆ ಮೇಡಮ್? ಈಗ ಹೃದಯಘಾತ ಆಗೋಕ್ಕಿಂತ ಮುಂಚೆ ಏನಾದರೂ ಈ ಥರದ ಒಂದು ಲಕ್ಷಣಗಳು ಕಂಡು ಬಂದಾಗ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಲಕ್ಷಣಗಳೇನಾದರೂ ಕಂಡು ಬರುತ್ತೆ ಮೇಡಮ್? ಮೇನ್ ಕಾಮನ್ ಥಿಂಗ್ ಎಲ್ಲರೂ ಹೇಳೋದು ಎದೆ ನೋವು, ನಡೆಯುವಾಗ ಸ್ವಲ್ಪ ಚೆಸ್ಟ್ ಪೇನ್ ಅಂತ ಹೇಳ್ತಾರೆ. ಉಸಿರಾಡಕ್ ತೊಂದ್ರೆ, ಸ್ವಲ್ಪನು ಒಂದು 100 ಮೀಟರ್ಸ್ ಹೋದ್ರೆ ಉಸಿರಾಡಕ್ ತೊಂದ್ರೆ ಆಗ್ತಾ ಇದೆ, ಸುಸ್ತಾಗ್ತಾ ಇರುತ್ತೆ, ಮತ್ತೆ ಎದೆ ನೋವು ಜೊತೆಗೆ ತುಂಬಾ ಸ್ವೆಟ್ಟಿಂಗ್ ಆಗೋದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾಗೇನು ಮೇಡಮ್, ಕೆಲವೊಂದು ಸಂದರ್ಭದಲ್ಲಿ ಎದೆ ನೋವು ಕಾಣಿಸ್ಕೊಂಡಾಗಲೂ ಇದು ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಅತಿಯಾದ ಕೆಲಸ ಮಾಡಿ ಪೇನ್ ಬಂದಿರ್ಬೋದು, ಅಥವಾ ಈ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ವಾಯು ಇಟ್ಕೊಂಡಿರ್ತದೆ ಅಂತ ಹೇಳ್ತಾರೆ, ವಾತ ಅಂತ. ಈ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡಿ ಆ ನಂತರದಲ್ಲಿ ಅವರು ಮರಣ ಒಪ್ಪಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಕೆಲವು ಸಂದರ್ಭದಲ್ಲಿ ಯಾವ ರೀತಿ ಇದು ಹಾರ್ಟ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ತೊಂದರೆ ಆಗಿದೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಬೇಕಾದ್ರೆ ಯಾವೆಲ್ಲ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ, ಎದೇನೋ ಬಂದಂಥ ಸಂದರ್ಭದಲ್ಲಿ ಮೇಡಮ್? ಆದ್ರೆ ಈ ಚೆಸ್ಟ್ ಪೇನ್ ಯಾವಾಗ ಯು ಶುಡ್ ನಾಟ್ ನೆಗ್ಲೆಕ್ಟ್ ಅಂತ ಕೇಳ್ತಾ ಇದ್ರ ಅಲ್ವಾ? ಹೌದು ಮೇಡಮ್. ಸೊ ಲಾಟ್ಸ್ ಆಫ್ ಟೈಮ್ ಪೇಷಂಟ್ಸ್ ಏನೋ ಅವರೇ ಇದು ಒಂದು ಗ್ಯಾಸ್ ಇರ್ಬೋದು, ಈ ಗ್ಯಾಸ್ ಅಂದ ಟರ್ಮ್ ತುಂಬಾ ಕಾಮನ್ ಯೂಸ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಹಾರ್ಟ್ ಹತ್ರ ಸೆಂಟರ್ ಪಾಯಿಂಟ್ ಆಫ್ ದ ಚೆಸ್ಟ್ ಹತ್ರ ಪೇನ್ ಬರುತ್ತೆ, ಜೊತೆಗೆ ಬ್ರೆತ್ಲೆಸ್ನೆಸ್ ಇರುತ್ತೆ, ಸುಸ್ತಾಗತ್ತೆ. ಆತರ ಇದ್ರು ಸ್ವಲ್ಪ ಇನ್ನೊಂದು ಔಷಧಿ ತಗೊಂಡು ಇದು ಗ್ಯಾಸ್ ಅಂತ ಡಿಲೇ ಮಾಡ್ತಾರೆ. ಸೊ ಬೆಟರ್ ಪೇಷಂಟ್ಸ್ ಸ್ವಲ್ಪ ಶುಗರ್, BP ಇರೋರು ಏನಾದ್ರು ಒಂದು ಚೆಸ್ಟ್ ಪೇನ್ ಬಂದ್ರೆ ನಿಯರೆಸ್ಟ್ ಹಾಸ್ಪಿಟಲ್ ಹೋಗಿ ಒಂದು ECG ತೆಗೆದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಇದೆಯಾ ಇಲ್ವಾ ಅಂತ ಬೇಗ
ಕಾಣುತ್ತೆ. ಸೊ ದೆನ್ ವಿ ಕ್ಯಾನ್ ಟೇಕ್ ದ ಪ್ರಿಕಾಷನ್ಸ್ ಅಂಡ್ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ಇಫ್ ವಿ ಕ್ಯಾನ್ ಫಾಲೋ, ಹಾರ್ಟ್ ಅಟ್ಯಾಕ್ ಅರ್ಲಿ ಆಗಿ ಡಿಟೆಕ್ಟ್ ಮಾಡಬಹುದು. ಹಾಗೇನೆ ಮೇಡಮ್, ಈಗ ಕೆಲವು ಸಂದರ್ಭದಲ್ಲಿ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಇರ್ಬೋದು, ಈಗ ಅನೇಕ ಜನರನ್ನು ನಾವು ಕಾಣ್ತೀವಿ, ಸಡನ್ ಹೃದಯಾಘಾತ ಆಗ್ತದೆ ತಕ್ಷಣದಲ್ಲಿ. ಅಂತಹ ಒಂದು ಸಡನ್ ಹೃದಯಾಘಾತ ಆಗಲಿಕ್ಕೆ ಕಾರಣಗಳೇನಾಗ್ತದೆ ಮೇಡಮ್? ಹಾರ್ಟ್ ಅಟ್ಯಾಕ್ ಒಂದು ಸೆಪರೇಟು, ಸಡನ್ ಕಾರ್ಡಿಯಾಕ್ ಡೆತ್ ಅಂದಿರೋದು ಬೇರೆ. ಇದು ಎರಡು ಡಿಫ್ರೆಂಟ್ ಥಿಂಗ್ಸ್. ಒಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾಮನ್ ಆಗಿ ಹೃದಯದ ಬ್ಲಡ್ ವೆಸಲ್ಸ್ ಇರತ್ತಲ್ಲ, ಅದು ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಈ ಹಾರ್ಟ್ ಅಟ್ಯಾಕ್ ಇಂದ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಆಗ್ಬಿಡುತ್ತೆ. ಮೋಸ್ಟ್ ಆಫ್ ದ ರೀಸನ್ಸ್ ಹಾರ್ಟ್ ಅಟ್ಯಾಕ್ ಕಾರಣ. ಬಟ್ ಸಮ್ಟೈಮ್ಸ್ ಈ ಯಂಗ್ ಪೀಪಲ್ ಇರ್ತಾರೆ, ಕೆಲವು ಟೈಮ್ ನೀವು ಓದಿರ್ತೀರಾ ಪೇಪರ್ಗಳಲ್ಲಿ, ಈ ಫುಟ್ಬಾಲ್ ಆಡ್ತಾ ಇರ್ತಾರೆ, ಅವರು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಬಿದ್ಬಿಡ್ತಾರೆ, ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ದೆನ್ ಅದು ಡಿಫಿಬ್ರಿಲೇಟರ್ ಅಂತ ಒಂದು ಪೇಸ್ ಮೇಕರ್ ಹಾಕ್ತಾರೆ, ಮತ್ತೆ ಅವರು ಆಡಕ್ ಬರ್ತಾರೆ. ಈ ತರ ಎಲ್ಲ ನಾವು ವಿ ಹ್ಯಾವ್ ಹರ್ಡ್ ಅಬೌಟ್ ಸ್ಟೋರೀಸ್ ಅಲ್ವಾ. ಅಂಡ್ ಹೌ ಕ್ಯಾನ್ ಈ ತರ ಎಷ್ಟು ಹೆಲ್ದಿ ಆಗಿರ್ತಾರೆ. ಈಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫುಟ್ಬಾಲ್ ಆಡ್ಬೇಕಂದ್ರೆ ಅವ್ರು ಎಷ್ಟು ಒಂದು ಹೆಲ್ದಿ ಆಗಿರ್ಬೋದು, ಆದ್ರೂ ಅವ್ರಿಗೆ ಕೆಲವು ಡಿಸೀಸ್ ಅಂತ ಬರುತ್ತೆ. ಅದು ಕೆಲವು ಇನ್ಹೆರಿಟೆಡ್ ಡಿಸೀಸಸ್, ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ತರ ಇರುವಾಗ್ಲೂ ಈ ತರ ಸಡನ್ ಡೆತ್ ಆಗತ್ತೆ. ಬಟ್ 90% ಈ ಸಡನ್ ಡೆತ್ ಇಂಡಿಯಾದಲ್ಲಿ ಕಾಣುವಾಗ ಇಟ್ ಇಸ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ದಟ್ ಇಸ್ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ ಅಂತ. ಹಾಗೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗುತ್ತದೆ. ಒಂದು 35, 36 ಈ ಒಂದು ಏಜಲ್ಲೇ ಹೃದಯಾಘಾತ ಆಗ್ತದೆ. ಕೆಲವರೆಲ್ಲ ಈ ಏಜ್ಗೆ ಹೃದಯಾಘಾತ ಆಗ್ತದ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಇದು ಜಾಸ್ತಿ ಆಗ್ತದೆ. ಏನು ಕಾರಣ ಇರ್ಬೋದು ಮೇಡಮ್ ಈ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತ ಆಗ್ಲಿಕ್ಕೆ? ನನ್ನ ಪ್ರಕಾರ 2 ರೀಸನ್ಸ್. ಒಂದು ಮೇನ್ ಆಗಿ ಇರೋದು ಸ್ಮೋಕಿಂಗ್. ಸ್ಮೋಕ್ ಮಾಡುವಾಗ ಬಿಕಾಸ್ ಆಫ್ ಪಿಯರ್ ಪ್ರೆಷರ್, ನಮ್ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಾರೆ, ನಾವು ಮಾಡೋಣ, ಇಟ್ಸ್ ಅ ಕೂಲ್ ಥಿಂಗ್ ಅಂತೆಲ್ಲ ಅನ್ಕೊಂಡು ಚಿಕ್ಕ ವಯಸ್ಸಲ್ಲೇ, ಇವನ್ ಸ್ಕೂಲ್ ಏಜ್ ಅಲ್ಲಿ 11th, 12th, PUC ಇಂದನೇ ಕೆಲವರು ಶುರು ಮಾಡ್ತಾರೆ, ಅದು ಕಂಟಿನ್ಯೂ ಆಗತ್ತೆ. ಸೊ ಬೈ ದ ಟೈಮ್ ದೇ ಕಮ್ ಟು 30 ಇದೆಲ್ಲ ಕಾಣುತ್ತೆ. ಅಂಡ್ ಸ್ಮೋಕಿಂಗ್ ಇಸ್ ಅ ನಂಬರ್ 1 ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್ ಇನ್ ಯಂಗ್ ಅಂತ ಕೆಲವು ಸ್ಟಡೀಸ್ ಅಲ್ಲೂ ಹೇಳಿದೆ. ದ ಸೆಕೆಂಡ್ ಥಿಂಗ್ ಏನಂದ್ರೆ ಸ್ಟ್ರೆಸ್. ಈಗಿನ ಕಾಲತ್ತು ಮಕ್ಕಳು ತುಂಬಾ ಸ್ಟ್ರೆಸ್ ತಗೋತಾರೆ. 30s, 40s ಅಲ್ಲಿ ದೇ ವಾಂಟ್ ಟು ಕಮ್ ಅಪ್ ಇನ್ ಲೈಫ್ ಅಂತನೋ ಆ ತರನೂ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಆ ಸ್ಟ್ರೆಸ್ ನಿ ಹ್ಯಾಂಡಲ್ ಮಾಡಕ್ ಅವ್ರಿಗೆ ಬರಲ್ಲ. ಆ ತರ ಇರುವಾಗ್ಲೂ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು. ಹಾಗೇನೆ ಮೇಡಮ್, ಈ ಹೃದ್ರೋಗ ಅಂತಕ್ಕಂಥದ್ದು ಯಾವ ಕಾರಣದಿಂದ ಬರ್ಬೋದು, ಅಥವಾ ಏನಾದರೂ ಇದು ವಂಶ ಪಾರಂಪರ್ಯವಾಗಿ ಬರ್ಬೋದಾ ಅಂತ ಕಾಯಿಲೆನ, ಅಥವಾ ಇವತ್ತಿನ ದಿನದಲ್ಲಿ ಇಂಥದ್ದು ಏನಾದರೂ ಒಂದು ಮೇನ್ ರೀಸನ್ ಇದೆ ಈ ಹೃದ್ರೋಗ ಬರಲಿಕ್ಕೆ ಅಂತಕ್ಕಂಥದ್ದು ಏನಾದರೂ ಐಡೆಂಟಿಫೈ ಇದೆಯಾ? ಅಪಾರ್ಟ್ ಫ್ರಮ್ ಕ್ಲಾಸಿಕಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ವಾ, ಶುಗರ್, BP, ಕೊಲೆಸ್ಟ್ರಾಲ್, ಇದೆಲ್ಲ ಆಲ್ರೆಡಿ ನೋನ್ ರಿಸ್ಕ್ ಫ್ಯಾಕ್ಟರ್. ಬಟ್ ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಂಡ್ರೆ, ಒಂದ್ ಫ್ಯಾಮಿಲಿಯಲ್ಲಿ ಯಾರಿಗಾವ್ದು ಒಂದು ಹಾರ್ಟ್ ಡಿಸೀಸ್, ಸಪೋಸ್ ನನ್ ಫಾದರ್ ಇದೆ ಅಂದ್ರೆ ನನ್ಗೆ ಬರೋ ಚಾನ್ಸ್ ಜಾಸ್ತಿ ಇದೆ. ಸೊ ಐ ಹ್ಯಾವ್ ಟು ಬಿ ಕೇರ್ಫುಲ್ ಆಗಿ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಈಗ ಶುಗರ್ ಪಾರಂಪರ್ಯವಾಗಿ ಬರುತ್ತೆ ಅಲ್ವಾ, ಸೊ ಅದನ್ನ ಯು ಹ್ಯಾವ್ ಟು ಚೆಕ್. BP ನೋಡ್ಕೋಬೇಕು, ಹೆಲ್ದಿ ಆಗಿರ್ಬೇಕು ಅಂತ ಒಂದು ಯೋಚನೆ ಬರ್ಬೇಕು. ಅಂದ್ರೆ ನಾವು ಅವ್ರನ್ನ ಕೇರ್ ಮಾಡಬೇಕು ಅಂತಕ್ಕಂಥದ್ದು. ಹೌದು ಹೌದು. ಹಾಗೇನೆ ಮೇಡಮ್, ಈಗ ನೀವು ಹೇಳಿದ್ರಿ ಶುಗರು ಮತ್ತೆ BP, ಇದು ಹೃದ್ರೋಗಕ್ಕೆ ಯಾವ ರೀತಿ ಏನಾದರೂ ರಿಲೆವೆಂಟ್ ಇದೆಯಾ ಇವುಗಳ ನಡುವೆ? ತುಂಬಾ ರೆಲೆವೆಂಟ್ ಇದೆ. ಆಕ್ಚುಲಿ ನಾವು ಇಂಡಿಯಾ ಇಸ್ ದ ವಾಟ್ ಟು ಕಾಲ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಮೀನಿಂಗ್ ದ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟಿಕ್ಸ್ ನಮ್ಗೆ ಇಂಡಿಯಾದಲ್ಲೇ ಇದ್ದಾರೆ. ಸೊ ಶುಗರ್ ಇಸ್ ದ ಮ್ಯಾಕ್ಸಿಮಮ್, ಇಟ್ ಡ್ಯಾಮೇಜಸ್ ನಾಟ್ ಓನ್ಲಿ ಹಾರ್ಟ್, ಐಸ್, ಕಿಡ್ನೀಸ್, ಎಲ್ಲ ತರ ಡಿಸೀಸ್ಗೂ ಅನ್ಕಂಟ್ರೋಲ್ ಶುಗರ್ ಇಸ್ ಅ ಮೇಜರ್ ರೀಸನ್ ಅಂತ ಹೇಳ್ಬೋದು. ಹಾಗೇನೆ ಮೇಡಮ್, ಆರೋಗ್ಯಕರವಾದ ಒಂದು ಹೃದಯವನ್ನು ನಾವು ಕಾಪಾಡ್ಕೊಳ್ಬೇಕು, ಆರೋಗ್ಯಕರವಾದ ಹೃದಯವನ್ನು ಹೊಂದಬೇಕು ಅಂತ ಹೇಳಿದ್ರೆ ಹೇಗೆ ನಾವು ಅದನ್ನು ರೂಢಿ ಮಾಡ್ಕೋಬೇಕು, ಅಥವಾ ಹೇಗಿರಬೇಕು ಮೇಡಮ್ ಈ ಆರೋಗ್ಯಕರವಾದ ಹೃದಯನ ನಾನು ಹೊಂದಿರಬೇಕು ಅಂತ ಹೇಳ್ಬೇಕಾದ್ರೆ? ಆದ್ರೆ ಲೈಕ್ ಹೆಲ್ದಿ ಈಟಿಂಗ್ ಮೇನ್. ನಮ್ದಲ್ಲಿ ಈಗ ಫಾಸ್ಟ್ ಫುಡ್, ಆರ್ಡರಿಂಗ್ ಫುಡ್ ಔಟ್ಸೈಡ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಎಸ್ಪೆಷಲಿ ಅರ್ಬನ್ ರೀಜನ್ ಅಲ್ಲಿ, ಸಿಟೀಸ್ ಗಳಲ್ಲಿ. ಈಗ 20% ದೇ ಆರ್ ಈಟಿಂಗ್ ಔಟ್ಸೈಡ್. ಆರ್ ಈಗ ಇದು ಆಪ್ಸ್ ಎಲ್ಲ ಇದೆಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ತರ ಇದೆಲ್ಲ, ಆ ತರ ಇಂದ ದೇ ಆರ್ಡರ್ ಫುಡ್ ಫ್ರಮ್ ಔಟ್ಸೈಡ್. ಲೈಕ್ ಎನಿ ಫುಡ್ ದಟ್ ಇಸ್ ಮೇಡ್ ಔಟ್ಸೈಡ್, ಅದು ಟೇಸ್ಟಿ ಮಾಡಕ್ಕೆ ಅವ್ರು ಆಯಿಲ್ ಹಾಕ್ಬೇಕು, ಸ್ಪೈಸಸ್ ಹಾಕ್ಬೇಕು,
ಸೊ ಈ ಆಯಿಲ್ ಫುಡ್ ಇಂದನು ನಮ್ದು ಹೆಲ್ತ್ ಹಾಳಾಗತ್ತೆ, ನಂಬರ್ 1. ನಂಬರ್ 2, ಎಕ್ಸರ್ಸೈಸಸ್ ರೆಗ್ಯುಲರ್ ಆಗಿ ಇರ್ಬೇಕು. ವಿ ಹ್ಯಾವ್ ಟು ಅಟ್ಲೀಸ್ಟ್ 30 minutes ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ 30 minutes ವಾಕಿಂಗ್, ಒಂದು ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ ಎಸ್ ಲೈಫ್ ವಿಲ್ ಬಿ ಬೆಟರ್ ಅಂತ ನಾನು ಹೇಳಕ್ಕೆ ಪ್ರಿಯಪಡ್ತೀನಿ. ಈಗ ಮೇಡಮ್, ಈಗ ಒಂದು ಉದಾಹರಣೆ, ಯಾವುದಾದ್ರೂ ಒಂದು ಹೃದ್ರೋಗಕ್ಕೆ ಅವರು ಒಳಗಾಗಿರ್ತಾರೆ, ಅಂಥವ್ರು ಆ ಹೃದ್ರೋಗದಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು ಯಾವ ರೀತಿ ಜೀವನ ಶೈಲಿಯನ್ನು ಹೊಂದಿರಬೇಕಾಗುತ್ತೆ ಮೇಡಮ್? ಈಗ ಟೆಕ್ನಾಲಜಿ, ಟ್ರೀಟ್ಮೆಂಟ್ ಎಲ್ಲ ಬಹಳ ಇಂಪ್ರೂವ್ ಆಗಿದೆ ಅಲ್ವಾ? ಸೊ ಈಗ ಒಂದು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದ್ರು ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ಚಿಕಿತ್ಸೆ ಕೊಟ್ಟು ಸ್ಟೆಂಟ್ ಆತರ ಏನಾದ್ರು ಹಾಕಿ ಮೆಡಿಸಿನ್ಸ್ ಅಲ್ಲಿ ಅವ್ರನ್ನೇ ಕಳಿಸ್ತೀವಿ ಮನೆಗೆ. ಒಂದು 1 or 2 months ಮಾತ್ರ ಸ್ವಲ್ಪ ಫಿಸಿಕಲ್ ರೆಸ್ಟ್ರಿಕ್ಷನ್ ಇರತ್ತೆ ಅಂತ ಹೇಳ್ತೀವಿ. ಆಮೇಲೆ ಅವ್ರು ಪೂರ್ತಿ ದೇ ಕ್ಯಾನ್ ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್ ಸ್ಟೈಲ್. ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಇವ್ರದ್ದು ಪ್ರಾಬ್ಲಮ್ ಇದೆ ಅಂತ ಯಾವ ರೀತಿಲಿ ಗೊತ್ತಾಗಲ್ಲ. ಆ ತರ ಇಫ್ ದೇ ಫಾಲೋ ಕರೆಕ್ಟ್ ಮೆಡಿಸಿನ್ಸ್, ಡಾಕ್ಟರ್ ಕೊಡೋ ಮೆಡಿಸಿನ್ಸ್, ರೆಗ್ಯುಲರ್ ಫಾಲೋ ಅಪ್, ಹೆಲ್ದಿ ಫುಡ್ ಹ್ಯಾಬಿಟ್ಸ್, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದ್ರೆ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಅದ್ರಲ್ಲಿ ಏನು ಡೌಟೇ ಇಲ್ಲ. ಹಾಗೇನೆ ಮೇಡಮ್, ಈಗ ಕೆಲವು ಸಂದರ್ಭದಲ್ಲಿ ನೀವು ಹೇಳಿದ್ರಿ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಕಾರಣ ಏನು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದಾಗ ಸ್ಮೋಕು, ಡ್ರಿಂಕಿಂಗ್ ಇವೆಲ್ಲ ಇರುತ್ತೆ ಅಂತ ಹೇಳಿದ್ರಿ. ಆದರೆ ಕೆಲವೊಂದು ಪ್ರಕರಣಗಳು ನಾವು ನೋಡಿದಂತೆ ಸ್ಮೋಕ್ ಇರಲಿ, ಡ್ರಿಂಕ್ ಇರಲಿ, ಇದು ಯಾವುದೂ ಮಾಡ್ದೇನೆ ಕೆಲವರಿಗೆ ಯಾವುದೇ ರೀತಿಯಾದ ಒಂದು ಕೆಟ್ಟ ಹ್ಯಾಬಿಟ್ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ರೋಗ ಸಂಬಂಧಿಸಿದ ಕಾಯಿಲೆಗಳು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವುಗಳಿಂದ, ಈ ಹೃದ್ರೋಗದಿಂದ ಅವರು ಮುಕ್ತಿ ಹೊಂದಬೇಕಾದ್ರೆ ಹೇಗಿರಬೇಕಾಗುತ್ತೆ ಮೇಡಮ್? ಅದು ಹೇಗೆ ಮಾಡಬೇಕು? ನಮ್ದು ಸೈನ್ಸ್ knows only that much. Science 100% full proof ಇಲ್ಲ. We don't know so many things about ಒಂದು ಹಾರ್ಟ್ ಅಟ್ಯಾಕ್ ಬಗ್ಗೆನೂ ಇಷ್ಟು ಒಂದು ನಾವು ಓದಿದ್ರು ಫ್ಯೂ ಥಿಂಗ್ಸ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಿಲ್ಲ. ಅಂದ್ರೆ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ, ಹಿ ವಿಲ್ ಬಿ ಹೆಲ್ದಿ ಅಂಡ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬಟ್ ಟು ಹ್ಯಾವ್ ಎವ್ರಿ ಇಯರ್ ಹೆಲ್ತ್ ಚೆಕ್ ಮಾಡಿ ನಿಮ್ದು ಶುಗರ್, BP, ಕೊಲೆಸ್ಟ್ರಾಲ್ ಲೆವೆಲ್ ಇದೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ 95 to 96%, 98% ವಿ ಕ್ಯಾನ್ ಟೆಲ್ ನಮ್ಗೆ ಹಾರ್ಟ್ ಅಟ್ಯಾಕ್ ಬರಕ್ಕೆ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಸೊ ರೆಗ್ಯುಲರ್ ಹೆಲ್ತ್ ಚೆಕ್ ಎಸ್ಪೆಷಲಿ ಆಫ್ಟರ್ 40 ಇಸ್ ಅ ಮಸ್ಟ್ ಅಂತ ವಿ ಫೀಲ್. ಈ ಹೃದ್ರೋಗದಿಂದ ಮೇಡಮ್ ಈ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ಸಾಕಷ್ಟು ವಿಚಾರವನ್ನು ಹೇಳಿದ್ರಿ. ಈ ಹೃದ್ರೋಗ ಬಂತು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆನೆ ಕೆಲವರು ಭಯಭೀತರಾಗ್ತಕ್ಕಂಥದ್ದು ಉಂಟು. ಆಮೇಲೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿಯವರು ಏನಾದರೂ ಹಾರ್ಟ್ ಸಂಬಂಧಿಸಿದಾಯಿತು ಅಂತ ಹೇಳಿದ್ರೆ ಅವ್ರನ್ನ ಭಾಳ ಕೇರ್ ತಗೊಳ್ತಾರೆ, ಮತ್ತು ಅವ್ರನ್ನ ಒಂದು ಇದರಲ್ಲೇ ನೋಡ್ತಾರೆ, ಎಲ್ಲಿ ಏನಾಗುತ್ತೋ ಅನ್ನೋ ಭಯದ ಒಂದು ಆತಂಕದಿಂದನೇ ನೋಡುವಂಥ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಮೇಡಮ್, ಈ ಹೃದ್ರೋಗ ಬಂತು ಅಂತ ಹೇಳಿದಾಗ ಇತರೆ ಆರೋಗ್ಯದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಮೇಡಮ್? ಆರೋಗ್ಯ ಅಂದ್ರೆ ಫಸ್ಟ್ ಮಾನಸಿಕವಾಗಿ ದೇ ಗೆಟ್ ಅಫೆಕ್ಟೆಡ್, ಸ್ವಲ್ಪ ಡಿಪ್ರೆಷನ್ ಹೋಗ್ತಾರೆ. ಬಿಕಾಸ್ ಎಸ್ಪೆಷಲಿ ಯಂಗ್ ಪೀಪಲ್ಗೆ ಹಾರ್ಟ್ ಅಟ್ಯಾಕ್ ಆತರ ಡಿಸೀಸ್ ಬರುವಾಗ ದೇ ವಿಲ್ ಬಿ ಲೈಕ್ ನನ್ಗೆ ಯಾಕೆ ಬಂತು ಅಂತ ಒಂದು ಡಿಪ್ರೆಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಅದು ನಾಟ್ ಓನ್ಲಿ ದೆಮ್, ಪೇಷಂಟ್ಸ್ ಅಫೆಕ್ಟ್ ಆಗ್ತಾರೆ, ಅವರು ಫ್ಯಾಮಿಲಿನೂ ದೇ ಗೆಟ್ ಅಫೆಕ್ಟೆಡ್. ಬಟ್ ವಿತ್ ದ ರೈಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂಡ್ ವಿತ್ ಇದು ಡೈರೆಕ್ಷನ್ಸ್ ಗಿವನ್ ಬೈ ದ ಡಾಕ್ಟರ್ಸ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದು ನಾರ್ಮಲ್ ಆಗಿ ಇರಬಹುದು ಅಂತ ಒಂದು ಧೈರ್ಯ ಬರುತ್ತೆ. ಆಮೇಲೆ ಅವ್ರ ಲೈಫ್ ನಾರ್ಮಲ್ ಆಗತ್ತೆ. ಹಾಗೇನೆ ಮೇಡಮ್, ಈ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಇವೆರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಮೇಡಮ್? ಹಾರ್ಟ್ ಅಟ್ಯಾಕ್ ಅಂದ್ರೆ ಬ್ಲಡ್ ಸಪ್ಲೈ ಕಡಿಮೆ ಆಗತ್ತೆ, ಬ್ಲಾಕ್ ಇರುತ್ತೆ, ಸೊ ಬ್ಲಡ್ ಸಪ್ಲೈ ಕಡಿಮೆ ಆಗತ್ತೆ, ಅದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಫೇಲಿಯರ್ ಅಂದ್ರೆ ಹಾರ್ಟ್ ದ ಫಂಕ್ಷನ್ ಅಂತ ಹೇಳ್ತೀವಿ, ಅದು ನಾರ್ಮಲಿ 50 to 70 ತನಕ ಇರಬೇಕು, ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಇಜೆಕ್ಷನ್ ಫ್ರಾಕ್ಷನ್ ಅಂತ ಇದು ಎಕೋ ರಿಪೋರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗತ್ತೆ. ಸೊ ಅದು ಕಡಿಮೆ ಆದ್ರೆ, 50ಕ್ಕಿಂತ ಕಡಿಮೆ ಆದ್ರೆ ಹಾರ್ಟ್ ಫೇಲ್ ಆಗ್ತಾ ಇದೆ, ಆರ್ ಹಾರ್ಟ್ ಕಷ್ಟಪಟ್ಟು ಹೊಡಿತಾ ಇದೆ. ಸೊ ಆ ಪೇಷಂಟ್ಸ್ಗೆ ಕೆಲವೊಂದು ಉಸಿರಾಡಕ್ ಕಷ್ಟ ಆಗತ್ತೆ, ಈ ತರ ಎಲ್ಲ ಸಿಂಪ್ಟಮ್ಸ್ ಇರತ್ತೆ. ಹಾರ್ಟ್ ಅಟ್ಯಾಕ್ ಇಂದ ಕಂಪ್ಲೀಟ್ ಸರಿಯಾದ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಹಾರ್ಟ್ ಫಂಕ್ಷನ್ ನಾರ್ಮಲ್ ಆಗ್ಬಿಡತ್ತೆ. ಬಟ್ ಸಮ್ಟೈಮ್ಸ್ ಡಿಲೇ ಟ್ರೀಟ್ಮೆಂಟ್ ಆತರ ಏನಾದ್ರು ಇರುವಾಗ ಹಾರ್ಟ್ ವೀಕ್ ಆಗ್ಬಿಡುತ್ತೆ. ಹಾರ್ಟ್ ಫೇಲಿಯರ್ಗೆ ಅದರ್ ರೀಸನ್ಸ್ ಇದೆ, ನಾಟ್ ಓನ್ಲಿ ಬ್ಲಾಕ್ಸ್. ಸಮ್ಟೈಮ್ಸ್ ಶುಗರ್ ಇಂದ, ಜೆನೆಟಿಕ್ ಡಿಸೀಸ್ ಇಂದ ಹಾರ್ಟ್ ಫೇಲಿಯರ್ ಅಂತ ಹಾರ್ಟ್ ಫಂಕ್ಷನ್ ಕಡಿಮೆ ಆಗ್ಬಿಡುತ್ತೆ. ದಟ್ ಇಸ್ ಹಾರ್ಟ್ ಫೇಲಿಯರ್. ಹಾಗೆ ಮೇಡಮ್, ಈ ಹೃದ್ರೋಗಕ್ಕೆ ಯಾವೆಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಲಾಗುತ್ತೆ ಮೇಡಮ್? ಈಗ ಆಧುನಿಕ ಯುಗದಲ್ಲಿ ಇದ್ದೀವಿ, ಏನೆಲ್ಲ ಪರೀಕ್ಷೆಗಳನ್ನು ಮಾಡಿ ಹೃದಯದ ಒಂದು ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ಮೇಡಮ್?
ಮೇನ್ ಆಗಿ ನಮ್ದು 2 ಟೆಸ್ಟ್ ಮೇನ್ ಅಂದ್ರೆ ECG, ಎಕೋ. ECG ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ವಾ, ಹಾರ್ಟ್ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಗ್ರಾಫ್ ತರ ಬರುತ್ತೆ. ಅದ್ಮೇಲೆ ಸುಮಾರು ಅರ್ಥ ಆಗತ್ತೆ, ಹಾರ್ಟ್ ಅಟ್ಯಾಕ್ ಆಗಿದ್ಯಾ, ಮುಂಚೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಹೇಗೆ ಅಂತ ಗೊತ್ತಾಗತ್ತೆ. ಎಕೋದಲ್ಲಿ ಈಗ ಹೇಳಿದಿನಲ್ಲ, ಹಾರ್ಟ್ ಫೇಲಿಯರ್, ಹಾರ್ಟ್ ಫಂಕ್ಷನ್ ಎಷ್ಟು ಅಂತ ಗೊತ್ತಾಗತ್ತೆ. ಇದು ಮೇನ್ ಟೆಸ್ಟ್. ಪ್ಲಸ್ ಇದೊಂದು ರಿಸ್ಕ್ ಫ್ಯಾಕ್ಟರ್ಸ್, ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಫ್ಯಾಕ್ಟರ್ಸ್ ನೋಡಕ್ಕೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೀವಿ, ಮತ್ತೆ BP ಚೆಕ್ ಮಾಡ್ತೀವಿ, ಹಾರ್ಟ್ ರೇಟು, BP, ಕೊಲೆಸ್ಟ್ರಾಲ್ ಚೆಕ್, ಇವೆಲ್ಲ ಬ್ಲಡ್ ಟೆಸ್ಟ್ ಅಲ್ಲಿ ಬರುತ್ತೆ. ಹಾಗೇನೆ ಮೇಡಮ್, ಈ ನೀವು ಹೇಳಿದ್ರಿ ಎಕೋ ಮಾಡ್ಲಾಗುತ್ತೆ ಮತ್ತು ECG ಎಲ್ಲ ಮಾಡ್ಲಾಗುತ್ತೆ ಅಂತ ಹೇಳಿದ್ರಿ. ಅದರ ಜೊತೆಲಿ TMT ಟೆಸ್ಟು ಕೂಡ ಇರುತ್ತೆ ಅಲ್ಲ ಮೇಡಮ್. ಈ TMT ಟೆಸ್ಟು, ಈ ಎಕೋ, ECG ಇವಕ್ಕೆ ನಡುವಿನ ವ್ಯತ್ಯಾಸ ಏನು ಮೇಡಮ್? ECG ಅಂದ್ರೆ ರೆಸ್ಟ್ ಮಾಡಿ ಮಾಡುದು ಟೆಸ್ಟ್. ECG ಅದಕ್ಕೆ ನಿನ್ನೆ ಒಂದು ಬೆಡ್ ಅಲ್ಲಿ ಮಲಸಿ ಆ ECG ಲೀಡ್ಸ್ ಕನೆಕ್ಟ್ ಮಾಡಿ ಒಂದು ECG ತೆಗಿತಾರೆ. TMT ಅಂದ್ರೆ ಹಾರ್ಟ್ ನಿ ಸ್ಟ್ರೆಸ್ ಮಾಡೋದು. ಇಟ್ಸ್ ಕಾಲ್ಡ್ ಅ ಸ್ಟ್ರೆಸ್ ಟೆಸ್ಟ್, ಟ್ರೆಡ್ಮಿಲ್ ಟೆಸ್ಟ್. TMT ದ ಎಕ್ಸ್ಪಾನ್ಷನ್ ಇಸ್ ಟ್ರೆಡ್ಮಿಲ್ ಟೆಸ್ಟ್. ಅಂದ್ರೆ ವಿ ಮೇಕ್ ಯು ವಾಕ್, ಪೇಷಂಟ್ ನಿ ವಿ ಮೇಕ್ ಯು ವಾಕ್ ಆನ್ ಅ ಟ್ರೆಡ್ಮಿಲ್. ಸೊ ಅದು ಸ್ಪೀಡ್ ಇನ್ಕ್ರೀಸ್ ಮಾಡಿ ನಮ್ ಹಾರ್ಟ್ ಗೆ ಸ್ವಲ್ಪ ಸ್ಟ್ರೆಸ್ ಕೊಟ್ರೆ ವೆದರ್ ಇಟ್ ಕ್ಯಾನ್ ಟೇಕ್ ದಟ್ ಸ್ಟ್ರೆಸ್ ಅಂತ ನಮ್ದು ECG ಟ್ರೇಸಿಂಗ್ ಇರತ್ತಲ್ಲ, ಅದ್ಮೇಲೆ ಗೊತ್ತಾಗತ್ತೆ. ಅದ್ಮೇಲೆ ವ್ಯತ್ಯಾಸ ಬಂದ್ರೆ ವಿ ಸಜೆಸ್ಟ್ ಅನ್ ಆಂಜಿಯೋಗ್ರಾಮ್ ಫಾರ್ ದಟ್. ಹಾಗಾದ್ರೆ ಈ ಆಂಜಿಯೋಗ್ರಾಮ್ ಇದನ್ನ ಹೇಗೆ ಮಾಡ್ಲಾಗುತ್ತೆ ಮೇಡಮ್? ಈಗ ಒಂದ್ 20-30 ಇಯರ್ಸ್ ಮುಂಚೆ ಆಂಜಿಯೋಗ್ರಾಮ್ ಅಂದ್ರೆ ಒಂದು ದೊಡ್ಡ ಪ್ರೊಸೀಜರ್. ಪ್ರೀವಿಯಸ್ ಡೇ ಅಡ್ಮಿಷನ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ನೆಕ್ಸ್ಟ್ ಡೇ ಆಂಜಿಯೋಗ್ರಾಮ್ ಪೋಸ್ಟ್ ಮಾಡ್ತೀವಿ, ಅದನ್ನ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತೀವಿ. ಆ ತರ ದೊಡ್ಡ ಪ್ರೊಸೀಜರ್ ಅಂತ ಇತ್ತು ಆಂಜಿಯೋಗ್ರಾಮ್ ಅನ್ನೋದು. ಬಟ್ ಈಗ ಹೇಗೆ ಅಂದ್ರೆ ಕೈಯಿಂದ ಒಂದ್ ಸಣ್ಣ ಇಂಜೆಕ್ಷನ್ ಹಾಕಿ, ಅಲ್ಲಿಂದ ಕ್ಯಾಥೀಟರ್ ಹಾಕಿ, ಬೆಳಗ್ಗೆ ಬಂದು ಆಂಜಿಯೋಗ್ರಾಮ್ ಮುಗಿಸ್ಕೊಂಡು ಸಂಜೆ ಡಿಸ್ಚಾರ್ಜ್ ಮಾಡೋ ತನಕ ಟೆಕ್ನಾಲಜಿ ಹ್ಯಾಸ್ ಡೆವಲಪ್. ಸೊ ಆಂಜಿಯೋಗ್ರಾಮ್ ಅಷ್ಟು ಈಸಿ ಆಗಿರೋ ಒಂದು ಟೆಸ್ಟ್ ಆಗಿತ್ತು. ಇದೆಲ್ಲ ಮೇಡಮ್ ಈಗ ಗೊತ್ತು, ಆಂಜಿಯೋಗ್ರಾಮ್ ಅಂತಕ್ಕಂಥದ್ದು ಏನಾದರೂ ಅದು ದುಬಾರಿ ಆಗಿದೆಯಾ, ಅಥವಾ ಈ ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಇದೊಂದು ಪರೀಕ್ಷೆ ಮಾಡ್ಲಿಕ್ಕೆ ಏನಾದರೂ ಇದಕ್ಕೆ ಕಾಸ್ಟ್ ಹೆಚ್ಚಾಗ್ತದ, ಅಥವಾ ಏನಾದರೂ ಈಗ ಮಧ್ಯಮ ವರ್ಗದ ಜನರು ಆರ್ಥಿಕವಾಗಿ? ಆಂಜಿಯೋಗ್ರಾಮ್ ನಿಮ್ಗೆ ಒಂದು 10,000 to 15,000 ಆಗತ್ತೆ ಅಂದಾಜಾಗಿ ಡಿಫ್ರೆಂಟ್ ಹಾಸ್ಪಿಟಲ್ಸ್ ಅಲ್ಲಿ. ಅಂದ್ರೆ ಒಂದು ಎಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಸಹ ಇದನ್ನು ಮಾಡಿಸ್ಲಿಕ್ಕೆ ಸಕ್ತರಿರ್ತಾರೆ. ಯಾಕಂದ್ರೆ ಬೆಳಗ್ಗೆ ಬಂದು ಸಂಜೆ ಹೋಗೋದ್ರಿಂದ ನಿಮ್ಗೆ ಸ್ಟೇ ಒಂದಿನ ಆಗತ್ತೆ ಅಷ್ಟೇ. ಸೊ ಬಂದು ಆಂಜಿಯೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೇಕು ಅಂದ್ರೆ ದ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್ ನೌ. ಹಾಗೇನು ಮೇಡಮ್, ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಬಂಡಲ್ ಬ್ರಾಂಚ್ ಬ್ಲಾಕ್ಡ್ ಅಂತ ಕೆಲವು ಸಂದರ್ಭದಲ್ಲಿ ನಾವು ಕೇಳಿರ್ತೀವಿ. ಕೆಲವರಿಗೆ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ಡ್, ಕೆಲವರಿಗೆ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ. ಇದ್ರ ಸಮಸ್ಯೆ ಏನಾಗುತ್ತೆ ಮೇಡಮ್ ಈ ರೀತಿ ಇದ್ದಾಗ? ಬಂಡಲ್ ಬ್ರಾಂಚ್ ಬ್ಲಾಕರ್ ಅಂದ್ರೆ ನಮ್ಮ ಹಾರ್ಟ್ ಪೇಸ್ ಮೇಕರ್ ಅಂತ ಇರತ್ತೆ. ಅಲ್ಲಿಂದ ಇಟ್ ಹ್ಯಾಸ್ ಗಾಟ್ 2 ಬಂಡಲ್ಸ್. ಅದು ವೆಂಟ್ರಿಕಲ್ಸ್ ಬರುವಾಗ 2 ಬಂಡಲ್ ಆಗುತ್ತೆ. ಕೆಲವರಿಗೆ ಅದರಲ್ಲಿ ಸ್ವಲ್ಪ ಇದು ಇಲೆಕ್ಟ್ರಿಕಲ್ ಟರ್ಮ್, ಇಟ್ ಇಸ್ ನಾಟ್ ದ ಬ್ಲಾಕ್. ಈಗ ಹಾರ್ಟ್ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕ್ ಇದೆ ಅಲ್ಲ, ಆ ಬ್ಲಾಕ್ಗೂ ಈ ಬ್ಲಾಕ್ ಬಹಳ ವ್ಯತ್ಯಾಸ ಇದೆ. ದಿಸ್ ಇಸ್ ಆಕ್ಚುಲಿ ಹಾರ್ಮ್ಲೆಸ್. ಈ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಹೇಳ್ತೀವಲ್ವಾ, ಇಟ್ಸ್ ಅನ್ ಇಲೆಕ್ಟ್ರಿಕಲ್ ಟರ್ಮ್. ECG ಅಲ್ಲಿ ಕೆಲವು ಪ್ಯಾಟರ್ನ್ಸ್ ಬರುತ್ತೆ, ಅದನ್ನೇ ಬಂಡಲ್ ಬ್ರಾಂಚ್ ಬ್ಲಾಕ್. one type is called right bundle branch block, one type is called left bundle branch block. ನನಗೆ ಸುಮಾರು ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ನಮ್ಮ ECG ಅಲ್ಲಿ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಬಂದ್ಬಿಟ್ಟಿದೆ, ಇದು ಏನು, ಇಸ್ ಇಟ್ ವರಿಸಮ್ ಅಂತ ಕೇಳ್ತಾರೆ. ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್. ಆಂಜಿಯೋಗ್ರಾಮ್ ಮಾಡಿ ಆಮೇಲೆ ಬ್ಲಾಕ್ ಅಂತ ಹೇಳ್ತೀವಿ ಅಲ್ವಾ, ಅದೇ ಪ್ರಾಬ್ಲಮ್. ದಟ್ ವಿಲ್ ಗಿವ್ ಯು ಪ್ರಾಬ್ಲಮ್. ಬಟ್ ದಿಸ್ ಇಸ್ ಅನ್ ಎಲೆಕ್ಟ್ರಿಕಲ್ ಟರ್ಮ್. ನಿಮ್ ಡಾಕ್ಟರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದಿಸ್ ಥಿಂಗ್ಸ್ ಇಫ್ ಯು ಗೋ ಅಂಡ್ ಶೋ ದಟ್ ECG ಟು ಡಾಕ್ಟರ್, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋ ನೀಡ್ ಟು ವರಿ ಅಬೌಟ್ ದಟ್. ಅಂದ್ರೆ ಮೇಡಮ್, ಇಲ್ಲಿ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಆದ್ರೆ ಏನೋ ಅಷ್ಟು ಸಮಸ್ಯೆ ಇಲ್ಲ. ಒಂದು ವೇಳೆ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಆಗಿದ್ರೆ ಅದು ಸಮಸ್ಯೆ. ಲೆಫ್ಟ್ ಬಂಡಲ್ ಬ್ರಾಂಚ್ ಕೆಲವ್ರಿಗೆ ಸಮಸ್ಯೆ ಆಗ್ಬೋದು. ಅದಕ್ಕೆ ಫರ್ದರ್ ಆಗಿ ನಾವು ಇಕೋ ಟೆಸ್ಟ್ ಮಾಡಿ ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಹಾರ್ಟ್ ಫಂಕ್ಷನ್ ಚೆನ್ನಾಗಿದ್ರೆ ಲೆಫ್ಟ್ ಬಂಡಲ್ ಬ್ರಾಂಚ್ ಇಂದ ಸಮಸ್ಯೆ ಕಡಿಮೆ. ಓಕೆ ಮೇಡಮ್. ಹಾಗೇನೆ ಇನ್ನೊಂದು ಕೆಲವೊಂದು ಪ್ರಕರಣದಲ್ಲಿ ನಾವು ಕಂಡಂತೆ ಮೇಡಮ್, ಈ ಹೃದಯದ ಕಪಾಟು ಏನೋ ಅಥವಾ ಇಲ್ಲಿ ಈ ಅದು ಸಹ ಏನು ಮಾಂಸ ಖಂಡ ಇದೆಯಲ್ಲ, ಅದು ದಪ್ಪ ಆಗ್ತಾ ಇರ್ತಕ್ಕಂಥದ್ದು, ಥಿಕ್ನೆಸ್ ಜಾಸ್ತಿ ಇರತಕ್ಕಂಥ ಸಮಸ್ಯೆಗಳನ್ನು ಸಹ ಕೆಲವು ಸಂದರ್ಭದಲ್ಲಿ ಕೇಳಿದ್ದೀವಿ. ಇದು ಯಾವ ಕಾರಣದಿಂದ ಆಗುತ್ತೆ? ಇದಕ್ಕೇನು ಪರಿಹಾರ ಏನಿದೆ ಮೇಡಮ್? ಸೊ ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ ಅಂತ ನಿಮ್ಗೆ ಬರುತ್ತೆ ರಿಪೋರ್ಟ್ಸ್, ಆಯ್ತಾ. ಹೈಪರ್ಟ್ರೋಫಿ ಅಂದ್ರೆ
ತಿಕ್ ಆಗ್ಬಿಟ್ಟಿದೆ ಮಾಂಸ ಅಂತ ಅರ್ಥ. ಸೊ ದ ಕಾಮನ್ ಕಾಸ್ BP. ಯೂನಿಫಾರ್ಮ್ ಆಗಿ ತಿಕ್ಕಂಡಾಗಿದ್ರೆ ಅದಕ್ಕೆ ಕಾಮನೆಸ್ಟ್ ಕಾಸ್ ಹೈಪರ್ ಟೆನ್ಷನ್. ಈಗ ನಾವು ಎಕ್ಸರ್ಸೈಸ್ ಮಾಡುವಾಗ ವೆಯ್ಟ್ ಎತ್ತಿದ್ರೆ ಆ ಮಸಲ್ ದಪ್ಪ ಆಗತ್ತೆ ಅಲ್ವಾ, ಆ ತರ ಹಾರ್ಟ್ ಇಸ್ ಪಂಪಿಂಗ್ ಅಗೇನ್ಸ್ಟ್ ದ ಹೈ ಪ್ರೆಷರ್, ಬ್ಲಡ್ ವೆಸಲ್ಸ್ ಇರೋ ಹೈ ಪ್ರೆಷರ್ ಅಗೇನ್ಸ್ಟ್ ಪಂಪ್ ಮಾಡುವಾಗ ಹಾರ್ಟ್ ವೆಸಲ್ಸ್ ಮಸಲ್ ತಿಕ್ ಆಗತ್ತೆ. ಇದು ಇಟ್ಸ್ ಅ ಕಾಮನ್ ರಿಯಾಕ್ಷನ್ ಫಾರ್ ಎನಿಥಿಂಗ್. ಅವರು BP ಜಾಸ್ತಿ ಆದ್ರೆ ಈ LVH ಅಂತ ಬರುತ್ತೆ. ಬಟ್ ಒನ್ಸ್ ಯು ಗೆಟ್ ದ BP ಕಂಟ್ರೋಲ್ ಆದ್ಮೇಲೆ ಈ LVH ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಬಟ್ there are certain inherited disorders, some dangerous diseases are also there, where one part of the heart ಮಾತ್ರ, ಲೆಫ್ಟ್ ವೆಂಟ್ರಿಕಲ್ ಅಲ್ಲೇ ಒನ್ ಸೈಡ್ ಮಾತ್ರ ದಪ್ಪ ಆಗತ್ತೆ. ಸೊ ಸಮಟೈಮ್ಸ್ ಇದು ಬ್ಲಡ್ ವೆಸಲ್ ಆಚೆ ಹೋಗತ್ತಲ್ಲ, ಪಂಪ್ ಮಾಡುವಾಗ ಅಲ್ಲಿ ಒಂದು ನ್ಯಾರೋ ಆಗ್ಬಿಡತ್ತೆ. ಬಿಕಾಸ್ ಮಸಲ್ ತಿಕ್ ಆಗಿದೆ ಅಂತ ನ್ಯಾರೋ ಆಗ್ಬಿಟ್ಟು ಅವರಿಗೆ ಪೇಷಂಟ್ಸ್ಗೆ ಸ್ವಲ್ಪ ತಲೆ ಸುತ್ತು, ಅನ್ಕಾನ್ಶಿಯಸ್ನೆಸ್ ಆ ತರ ಎಲ್ಲ ಬರ್ಬೋದು. ಆರ್ ಡೇಂಜರಸ್ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ, ಎದೆ ಬರ್ತಾರೆ ತುಂಬಾ ಫಾಸ್ಟ್ ಆಗ್ಬಿಡುತ್ತೆ. ಸೊ ವ್ಯಕ್ತಿ ಹಿ ಮೇ ಫಾಲ್ ಅನ್ಕಾನ್ಶಿಯಸ್, ಆ ತರನೂ ಆಗತ್ತೆ. ಇದು ಇಟ್ಸ್ ಕಾಲ್ಡ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ. ಅಗೈನ್ ಇಟ್ ಇಸ್ ಜೆನೆಟಿಕ್ ಡಿಸೀಸ್ ಅಂಡ್ ವೆರಿ ರೇರ್ ಡಿಸೀಸ್. ಹಾಗೆ ಮೇಡಮ್, ಈ ಸಂದರ್ಭದಲ್ಲಿ ಈ ಕೃತಕ ಹೃದಯ ಜೋಡಣೆ ಅಂತಕ್ಕಂಥದ್ದನ್ನು ಇತ್ತೀಚೆಗೆಲ್ಲ ಕೇಳ್ತೀವಿ. ಹಾಗಾದ್ರೆ ಈ ಕೃತಕ ಹೃದಯ ಜೋಡಣೆ ಅಂತಂದ್ರೆ ಏನು, ಇದ್ರ ಬಗ್ಗೆ ಒಂದು ಆರ್ಟಿಫಿಷಿಯಲ್ ಹಾರ್ಟ್ ಬಗ್ಗೆ ಹೇಳ್ತೀರಾ? ಹೌದು ಮೇಡಮ್, ಆರ್ಟಿಫಿಷಿಯಲ್ ಹಾರ್ಟ್ ಬಗ್ಗೆ ಒಂದು ಮಾಹಿತಿ ಹೇಳೋದಾದ್ರೆ ಇದು ಯಾವ ರೀತಿ ಇರುತ್ತೆ ಮೇಡಮ್? ಆರ್ಟಿಫಿಷಿಯಲ್ ಹಾರ್ಟ್ ಅಂದ್ರೆ ಇದು ಲೆಫ್ಟ್ ವೆಂಟ್ರಿಕಲ್, ಈಗ ನಮ್ದು 2 ವೆಂಟ್ರಿಕಲ್ ಇದೆ, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್. ನಮ್ ಕಾನ್ಸಂಟ್ರೇಷನ್ ಮೋರ್ ಆನ್ ಲೆಫ್ಟ್ ವೆಂಟ್ರಿಕಲ್ ಇರುತ್ತೆ. ಸೊ ಇದಕ್ಕೊಂದು ಅಸಿಸ್ಟ್ ಡಿವೈಸ್ ಅಂತ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್ ಗೆ ಅಸಿಸ್ಟ್ ಮಾಡುತ್ತೆ. ಫಾರ್ ಸಮ್ ಟೆಂಪರರಿ ರೀಸನ್ಸ್ ವಿ ಕ್ಯಾನ್ ಸಪೋರ್ಟ್ ದ ಹಾರ್ಟ್. ಈಗ ಹಾರ್ಟ್ ಫಂಕ್ಷನ್ ಕಡಿಮೆ ಇದೆ, ಪೇಷಂಟ್ ಇಸ್ ಬಿನ್ ಲಿಸ್ಟೆಡ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಅನ್ಕೊಳ್ಳಿ. ಟಿಲ್ ದ ಟೈಮ್ ಹಿ ಗೆಟ್ಸ್ ಅ ಹಾರ್ಟ್, ವಿ ಕ್ಯಾನ್ ಪುಟ್ ದ ಪೇಷಂಟ್ ಈ ತರ ಅಸಿಸ್ಟ್ ಡಿವೈಸ್, ಆರ್ಟಿಫಿಷಿಯಲ್ ಹಾರ್ಟ್ ಡಿವೈಸಸ್ ಮೇಲೆ ಹಾಕ್ಬಿಟ್ಟು, ಸೊ ದಿಸ್ ಡಿವೈಸ್ ವಿಲ್ ಟೇಕ್ ಕೇರ್ ಆಫ್ ದ ಹಾರ್ಟ್ ಫಂಕ್ಷನ್. ಹಾರ್ಟ್ ಫಂಕ್ಷನ್ ಏನ್ ಮಾಡತ್ತೋ ಅದು ಹೆಲ್ಪ್ ಮಾಡುತ್ತೆ. ಸೊ ನಮ್ ಹಾರ್ಟ್ ಐದರ್ ಸಪೋಸ್ ಟೆಂಪರರಿ ರೀಸನ್ಸ್ ಇರುತ್ತೆ, ಇನ್ಫೆಕ್ಷನ್ ಇಂದ ಹಾರ್ಟ್ ಫಂಕ್ಷನ್ ಕಡಿಮೆ ಆದ್ರೆ ಹಾರ್ಟ್ ಫಂಕ್ಷನ್ ನಾರ್ಮಲೈಸ್ ಆಗೋ ತನಕ ವಿ ಕ್ಯಾನ್ ಸಪೋರ್ಟ್ ವಿತ್ ದಿಸ್ ಟೆಂಪರರಿ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್. ಆರ್ ಪೇಷಂಟ್ ವಿಚ್ ವಿ ಕ್ಯಾನ್ ಲಿಸ್ಟ್ ಆನ್ ದ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಲಿಸ್ಟ್ ಅಲ್ಲಿ ಇರ್ತಾರೆ, ನಮ್ಗೆ ಒಂದು ಹಾರ್ಟ್ ಡೋನರ್ ಇರುತ್ತೆ. ವೆನ್ ವಿ ಗೆಟ್ ದ ಹಾರ್ಟ್, ದೆನ್ ಈ ಪೇಷಂಟ್ ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಗೆ ಕಳಿಸಬಹುದು. ಹಾಗಾದ್ರೆ ಇದು ಯಾರಿಗೆ ಮಾಡಲಾಗುತ್ತೆ ಮೇಡಮ್, ಇದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್? ಹಾರ್ಟ್ ಫಂಕ್ಷನ್ ಕಡಿಮೆ ಇರೋ ಪೇಷಂಟ್ ಹೂ ಇಸ್ ನಾಟ್ ರೆಸ್ಪಾಂಡಿಂಗ್ ಮೆಡಿಸಿನ್ಸ್. ಈಗ ಲಾಸ್ಟ್ 10-20 years ಅಲ್ಲಿ there is a lot of improvement in medications. ಹಾರ್ಟ್ ಫೇಲಿಯರ್ ಮೆಡಿಕೇಶನ್ಸ್ ಬಹಳ ಇಂಪ್ರೂವ್ ಆಗಿದೆ. ಆದ್ರೂ ವೆರಿ ಫ್ಯೂ ಪರ್ಸೆಂಟೇಜ್, 5 to 10% ಆಫ್ ದ ಪೇಷಂಟ್ಸ್ ಈ ಮೆಡಿಸಿನ್ಸ್ ಗೆ ರೆಸ್ಪಾಂಡ್ ಆಗಲ್ಲ. ಆ ತರ ಪೇಷಂಟ್ಸ್ ಗೆ ವಿ ಹ್ಯಾವ್ ನೋ ಆಪ್ಷನ್ ಬಟ್ ಟು ಸೆಂಡ್ ದೆಮ್ ಫಾರ್ ಟ್ರಾನ್ಸ್ಪ್ಲಾಂಟ್. ಹಾಗೇನೆ ಮೇಡಮ್, ಈ ಹೃದಯಘಾತ ಆಗದೆ ಇರುವಂತೆ ಹೇಗೆ ತಡೆಗಟ್ಟಬಹುದು? ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಕ್ಕೆ ಹೇಗೆ ಅಂತ. ಹೌದು ಮೇಡಮ್, ಅದೇ ಮುಂಚೆ ಹೇಳಿದೀನಿ, ಬಟ್ ಮತ್ತೆ ರಿಪೀಟ್ ಮಾಡಕ್ ಇಷ್ಟಪಡ್ತೀನಿ. ಈಟ್ ಹೆಲ್ದಿ, ಎಕ್ಸರ್ಸೈಸ್ ರೆಗ್ಯುಲರ್ಲಿ, ಇದು 2 ಬಹಳ ಇಂಪಾರ್ಟೆಂಟ್. ಅಂಡ್ ನೋ ಯುವರ್ ನಂಬರ್ಸ್ ಅಂತ ಹೇಳ್ತೀವಿ. ಏನೇನ್ ನಂಬರ್ ನಿಮ್ಗೆ ಗೊತ್ತಿರಬೇಕು ನಿಮ್ ಬಗ್ಗೆ, ನಿಮ್ ಹೈಟ್, ನಿಮ್ ವೆಯ್ಟ್, ನಿಮ್ BP ನಂಬರ್ ಏನು, ನಿಮ್ ಶುಗರ್ ನಂಬರ್ ಏನು, ನಿಮ್ ಕೊಲೆಸ್ಟ್ರಾಲ್ ನಂಬರ್ಸ್ ಏನು, ಇದು ನಮ್ಗೆ ಅರ್ಥ ಆಗ್ಬೇಕು. ವಿ ಶುಡ್ ನೋ ಟು ನೋ ದಟ್ ನಾವು ಹೆಲ್ದಿ ಆಗಿ ಇರ್ತೀವ್ಯಾ ಇಲ್ವಾ, ವೆದರ್ ವಿ ಶುಡ್ ಡೂ ಸಮಥಿಂಗ್ ಆರ್ ವಿ ಶುಡ್ ಟ್ರೀಟ್, ಇದಕ್ಕೆಲ್ಲ ವಿ ಶುಡ್ ನೋ ಅವರ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗೇನೆ ಮೇಡಮ್, ಈಗ ಕೆಲವೊಂದು ಸಂದರ್ಭದಲ್ಲಿ ಈ ಚಳಿಗಾಲ ಏನು ನವೆಂಬರ್, ಡಿಸೆಂಬರ್ ಈ ಒಂದು ಸಂದರ್ಭಗಳಲ್ಲೇ ಅತಿ ಹೆಚ್ಚು ಹೃದಯಾಘಾತವಾಗಿ ಮರಣ ಹೋಗ್ತಕ್ಕಂಥವ್ರ ಸಂಖ್ಯೆ ನಾವು ಜಾಸ್ತಿ ಕಾಣ್ತೀವಿ. ಇದಕ್ಕೂ ಈ ಚಳಿಗಾಲಕ್ಕೂ ಹೃದಯಾಘಾತ ಆಗ್ಲಿಕ್ಕೂ ಏನಾದರೂ ಸಂಬಂಧ ಇದೆಯಾ ಮೇಡಮ್? ಇದೆ. ನಮ್ದು ಹಾಸ್ಪಿಟಲ್ಸ್ ನೋಡಿದ್ರು ಲಾಟ್ ಆಫ್ ಸೈಂಟಿಫಿಕ್ ಡೇಟಾ ಪ್ರಕಾರನು ನವೆಂಬರ್ ಡಿಸೆಂಬರ್ ಅಲ್ಲೇ ನಮ್ಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ. ಒಂದು ಚಳಿಯಿಂದ ಬ್ಲಡ್ ಫ್ಲೋ ಸ್ವಲ್ಪ ಕಡಿಮೆ ಸ್ಲೋ ಆಗತ್ತೆ ಅಂತ ಒಂದು. ಇನ್ನೊಂದು ಈ ಚಳಿಗಾಲದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಗಳು ಜಾಸ್ತಿ ಆಗತ್ತೆ, ಇನ್ಫ್ಲೂಯೆನ್ಸಾ ತರ ಕೆಲವು ಇನ್ಫೆಕ್ಷನ್ಸ್, ಲಂಗ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗತ್ತೆ. ದಟ್ ಕ್ಯಾನ್ ಆಲ್ಸೋ ಪ್ರಮೋಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಸ್ಟಡೀಸ್ ಹ್ಯಾವ್ ಪ್ರೂವನ್. ಅಂದ್ರೆ ಇದಕ್ಕೂ ಒಂದು ಏನು ವೆದರ್ ಒಂದು ಕಾರಣದಿಂದಲೂ ಆಗ್ಬೋದು ಅಂತಕ್ಕಂಥದ್ದು. ಹಾಗೇನೆ ಮೇಡಮ್, ಈ ಕೆಲವು ಸಂದರ್ಭದಲ್ಲಿ ಮನೆಗಳಲ್ಲಿ ಈಗ ಆಸ್ಪತ್ರೆಯಿಂದ ದೂರ ಇರ್ತದೆ ಮನೆ, ಒಂದು 30-40 ಕಿಲೋಮೀಟರ್ ದೂರ ಇರ್ಬೋದು, ಮತ್ತು ಎಲ್ಲೇ ಇರ್ಬೋದು.
ಎಲ್ಲೋ ಒಂದು ಕಡೆ ಅಥವಾ ಜಮೀನಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆದಾಗ ಹಾರ್ಟ್ ಅಟ್ಯಾಕ್ ಸಂಭವಿಸ್ತದೆ. ಅಂತಹ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂಥವ್ರು ಅಥವಾ ಮನೆಯವರು ಪ್ರಥಮ ಚಿಕಿತ್ಸೆಯಾಗಿ ಏನು ಮಾಡಬೇಕಾಗುತ್ತೆ ಮೇಡಮ್? ಫಸ್ಟ್ ಏಡ್ ಅಂತ ಕೇಳ್ತಾ ಇದ್ದೀರಾ? ಹೌದು ಮೇಡಮ್. ಫಸ್ಟ್ ಏಡ್ ಸಪೋಸ್ ಫಸ್ಟ್ ಯು ಶುಡ್ ಸಿ ವೆದರ್ ದ ಪೇಷಂಟ್ ಇಸ್ ಅವೇಕ್ ಆರ್ ನಾಟ್. ಕೆಲವು ಟೈಮ್ ನಾವ್ ಹೇಳಿದ್ವಲ್ಲ ಸಡನ್ ಕಾರ್ಡಿಯಾಕ್ ಡೆತ್ ತರ ರೆಸ್ಪಾಂಡ್ ಆಗಲ್ಲ. ಆತರ ಇಫ್ ಎನಿಬಡಿ ನೋಸ್, ಈಗ ನಾವು CPR ಅಂತ ಹೇಳ್ತೀವಿ, ಆತರ ಬೇಸಿಕ್ ಲೈಫ್ ಸಪೋರ್ಟ್ ಗೊತ್ತಿರೋರು ಇದ್ರೆ ಯು ಕ್ಯಾನ್ ಟ್ರೈ. ಇಫ್ ದ ಪೇಷಂಟ್ ಇಸ್ ಅನ್ಕಾನ್ಶಿಯಸ್ ನಾಟ್ ಮೂವಿಂಗ್ ಅಂತ ಇದ್ರೆ CPR ಗೊತ್ತಿದ್ರೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು ಟಿಲ್ ದ ಆಂಬುಲೆನ್ಸ್ ಅರೈವ್ಸ್. ಬಟ್ ಕೆಲವು ಸಂದರ್ಭದಲ್ಲಿ ಆಂಬುಲೆನ್ಸ್ ಬರಕ್ಕೆ ಸಾಧ್ಯತೆ ಇರಲ್ಲ, ಆ ತರ ಪ್ರದೇಶದಲ್ಲೇ ಇರ್ತಾರೆ ನಮ್ ಜನ ಅಲ್ವಾ. ಸೊ ಅವಾಗ ಆದಷ್ಟು ಮೇಕ್ ದಮ್ ಕಾಫ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಬೇಗ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋದ್ರೆ ವಾಸಿ. ಅಂದರೆ ಮೇಡಮ್ ಅದಕ್ಕಿಂತ ಈಗ ಅಂದರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕೆಲವು ಸಂದರ್ಭದಲ್ಲಿ ವೆಹಿಕಲ್ಗಳ ಬರ್ಲಿಕ್ಕೂ ಸಹ ತೊಂದರೆ ಇರ್ತಕ್ಕಂಥ ಸನ್ನಿವೇಶಗಳು ಈಗಲೂ ಕಾಣ್ತೀವಿ ಮ್ಯಾಮ್. ಅಂತ ಆಸ್ಪಿರಿನ್ ತರ ಟ್ಯಾಬ್ಲೆಟ್ಸ್ ಏನಾದ್ರು ಇದ್ರೆ ನಮ್ಮ ಹತ್ರ ಇದ್ರೆ, ಬಟ್ ಅದಕ್ಕೂ ನಮ್ಗೆ ತುಂಬಾ ಕಷ್ಟ. ನೀವೇ ಹೇಳಿ, ನಮ್ಮ ಮನೇಲೇ ಇರಲ್ಲ ಅಲ್ವಾ ಆಸ್ಪಿರಿನ್ ಟ್ಯಾಬ್ಲೆಟ್ಸ್, ಹಳ್ಳಿಯಲ್ಲಿ ಏನಿರುತ್ತೆ ಅಂತ ಬಹಳ ಕಷ್ಟ ಆಕ್ಚುಲಿ. ಹಾಗೇನು ಮೇಡಮ್, ಈ ಹೇಳಿದ್ರಲ್ಲಿ ಟ್ಯಾಬ್ಲೆಟ್ನ ಮನೇಲಿ ಯಾವಾಗ್ಲಾರು ಇಟ್ಕೊಳ್ಬಹುದಾ ಅಥವಾ ವೈದ್ಯರ ಸಲಹೆ ತೆಗೆದುಕೊಂಡು ಇಟ್ಕೋಬೇಕಾ? ಬೆಟರ್, ಒಂದು ವೈದ್ಯ ಸಲಹೆ ತಗೊಂಡ್ರೆ ಬೆಟರ್ ಅಂತ ನಂದು. ಅಂದ್ರೆ ಇದನ್ನ ಯಾವ ಸಂದರ್ಭದಲ್ಲಿ ತಗೊಳ್ಬೇಕಾಗುತ್ತೆ ಮೇಡಮ್? ಇಮಿಡಿಯೇಟ್ಲಿ. ಈಗ ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ಚೆಸ್ಟ್ ಪೇನ್ ಇರುವಾಗ. ಅಂಡ್ ಪೇಷಂಟ್ ತುಂಬಾ ಚೆಸ್ಟ್ ಪೇನ್, ರಿಸ್ಕ್ ಫ್ಯಾಕ್ಟರ್ಸ್ ಇರೋ ಪೇಷಂಟ್ಗೆ ತುಂಬಾ ಚೆಸ್ಟ್ ಪೇನ್ ಇರುವಾಗ ಅವ್ರಿಗೆ ಕೊಡೋದು ಬೆಟರ್ ಅಂತ ಅನಿಸ್ತಾ ಇದೆ. ಅಂದ್ರೆ ಅವ್ರಿಗೆ ಚೆಸ್ಟ್ ಪೇನ್ ತುಂಬಾ ಇದೆ ಅಂತ ಹೇಳಿದಾಗ ಕೊಡ್ಬೋದು. ಕೆಲವು ಸಂದರ್ಭದಲ್ಲಿ ಮೇಡಮ್ ಕೇಳ್ತಾರೆ, ಬೆನ್ನು ನೋಯ್ತಾ ಇದೆಯಾ, ಎಡಗೈ ನೋವು ಬರ್ತಾ ಇದೆಯಾ, ಬೆವರ್ತಾ ಇದ್ದೀರಾ, ಸುಸ್ತಾಗ್ತಾ ಇದೆಯಾ, ವಾಮಿಟಿಂಗ್ ಆಗ್ತಾ ಇದೆ, ಈಗೆಲ್ಲ ಕೇಳ್ತಾರೆ ಮೇಡಮ್. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೇಡಮ್, ನಮಗೆ ಗೊತ್ತಾದಂತೆ ಈ ಲಕ್ಷಣಗಳೇನಾದರೂ ಕಂಡು ಬಂತು ಅಂತ ಹೇಳಿದ್ರೆ ಭಯಭೀತರಾಗ್ತಕ್ಕಂಥದ್ದು ಉಂಟು. ಆಮೇಲೆ ಅವ್ರಿಗೆ ECG ಮಾಡಿ ಮತ್ತೆ ನಾವು ಎಲ್ಲ ಮಾಡಿದಾಗ ಏನಿಲ್ಲ ನಾರ್ಮಲ್ ಆಗಿದ್ದಾರೆ, ಗ್ಯಾಸ್ಟ್ರಿಕ್ ಆಗಿ ಅಂತಕ್ಕಂಥ ರಿಸಲ್ಟ್ ಹೇಳ್ತಾರೆ ವೈದ್ಯರು. ಕೆಲವ್ರು ಏನು ಮಾಡ್ಕೊಬಿಡ್ತಾರೆ, ಈ ಒಂದು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಇದು ಹೃದಯ ಸಂಬಂಧಿಗೆ ಬಂದಿರೋದು, ಹಾರ್ಟ್ ಅಟ್ಯಾಕ್ ಆಗುವಂಥ ಲಕ್ಷಣಗಳು ಅಂತಾನೆ ಭಯ ಬೀಳ್ತಾರೆ. ಅಂಥವ್ರಿಗೆ ಏನು ಸಲಹೆ ಹೇಳ್ಬೋದು ಮೇಡಮ್ ನೀವು ಒಬ್ರು ವೈದ್ಯರಾಗಿ? ನಿಮ್ಗೆ ಆಕ್ಚುಲಿ ಒಂದು ECG ಮಾಡಕ್ಕೆ ಆಗತ್ತೆ ಅಂದ್ರೆ, ಚೆಸ್ಟ್ ಪೇನ್ ಈ ತರ ಇದೆ, ನಿಮ್ಗೆ ಡೌಟ್ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂದ್ರೆ ಒಂದು ECG ಮಾಡಿದ್ರೆ ನಿಮ್ಗೆ 90% ನಿಮ್ಗೆ ಆನ್ಸರ್ ಸಿಗತ್ತೆ, ಹಾರ್ಟ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಕೆಲವು ಟೈಮು ECG ನಾರ್ಮಲ್ ಇರುತ್ತೆ, ಬಟ್ ವ್ಯಕ್ತಿಗೆ ಪೇನ್ ಇರುತ್ತೆ. ಅವಾಗ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಕಾರ್ಡಿಯಾಕ್ ಎಂಜೈಮ್ಸ್ ಟೆಸ್ಟ್ ಅಂತ, ಟ್ರೋಪೋನಿನ್ಸ್, CPK ಅಂತೆಲ್ಲ ಕೆಲವು ಟೆಸ್ಟ್ ಇದೆ. ಅದನ್ನ ಮಾಡಿ ಅದು ನೆಗೆಟಿವ್ ಬಂದ್ರೆ ಭಯ ಬೇಡಿ. ಬಟ್ ಏನಾದ್ರು ಪಾಸಿಟಿವ್ ಬಂದ್ರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಅಡ್ಮಿಷನ್ ಬೇಕಾ, ಆಂಜಿಯೋಗ್ರಾಮ್ ಬೇಕಾ, ಇಲ್ಲ ಅಬ್ಸರ್ವೇಷನ್ ಬೇಕಾ, 6 hours ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ಬೇಕಾ, ಇದೆಲ್ಲ ಹೇಳ್ತಾರೆ. ಹಾಗೇನೆ ಮೇಡಮ್, ಕೆಲವು ಸಂದರ್ಭದಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂದ ತಕ್ಷಣ ಅಥವಾ ಹೃದಯಾಘಾತ ಎದೇನೋ ಏನೋ ಕಾಣಿಸ್ಕೊತ ಹೇಳಿದ್ರೆ ಕೆಲವು ಜೊತೆಲಿರ್ತಕ್ಕಂಥವ್ರು ಏನು ಹೇಳ್ತಾರೆ, ಅವ್ರಿಗೆ ನೀರು ಕುಡಿಸ್ಬಾರ್ದು, ಈ ರೀತಿ ಏನೋ ಅವ್ರನ್ನ ಹಂಗಾತ ಮಲಗಿಸ್ಬೇಕು, ಈ ಥರ ಎಲ್ಲ ಹೇಳ್ತಾರೆ. ಹಾಗಾಗಿ ಏನಾದರೂ ಎದೆ ನೋವು ಅಂತ ಹೇಳಿದವರು ಕೆಲವರು ನೀರು ಕೇಳ್ತಾರೆ, ಅಂತ ಸಂದರ್ಭದಲ್ಲಿ ನೀರು ಕುಡಿಸ್ಬೋದಾ ಮೇಡಮ್? ಅದು ಡಿಪೆಂಡ್ಸ್. ಈಗ ಕಾನ್ಶಿಯಸ್ ಆಗಿದ್ದಾರೆ ಪೇಷಂಟ್, ಅವ್ರಿಗೆ ಏನ್ ತೊಂದರೆ ಇಲ್ಲ, ಕೇಳಿದ್ರೆ ಕೊಡ್ಬೋದು. ನಾವು ಯಾವಾಗ ನೀರ್ ಕೊಡ್ಬಾರ್ದಂದ್ರೆ, ಈಗ ವ್ಯಕ್ತಿ ಎದೇನೋ ಆಗಿ ಬಿದ್ಬಿಡ್ತಾರೆ, ಈಗ ಸೊ ಒಂದು ಬಿದ್ಮೇಲೆ ಆ ಪೇಷಂಟ್ಗೆ ಕೆಲವರು ನೀರ್ ಹಾಕ್ಸ್ತಾರೆ, ಆ ತರ ಅವಾಯ್ಡ್ ಮಾಡ್ಬೇಕು. ಅದನ್ನೇ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಈಗ ಕಾನ್ಶಿಯಸ್, ಈಗ ನಾನು ಕೂತಿದ್ದೀನಿ, ನನ್ ಪೇನ್ ಇದೆ, ಸ್ವಲ್ಪ ನೀರ್ ಕುಡಿ ಅಂದ್ರೆ ಕಾನ್ಶಿಯಸ್ ಇರುವಾಗ ನೀರ್ ಕೊಡ್ಸ್ಬೋದು, ಬಟ್ ಅನ್ಕಾನ್ಶಿಯಸ್ ಇರುವಾಗ ಯಾವಾಗ್ಲೂ ನೀರ್ ಕೊಡಬಾರ್ದು. ಆಯ್ಕೆನಾ ಮೇಡಮ್. ಈಗ ಅದರ ಜೊತೆಯಲ್ಲಿ ಈಗ ನಾವು ಇದುವರೆಗೂ ಸ್ವಲ್ಪ ವಯಸ್ಕರಿಗೆ ಆಗ್ತಕ್ಕಂಥ ಹೃದಯಾಘಾತದ ಬಗ್ಗೆನೇ ಮಾತನಾಡ್ತಾ ಬಂದ್ವಿ. ಕೆಲವು ಚಿಕ್ಕ ಮಕ್ಕಳಲ್ಲೇ ಅಥವಾ ಮಗು ಗರ್ಭದಲ್ಲಿದ್ದಾಗಲೇ ಹಾರ್ಟ್ ಹೋಲಿರ್ತಕ್ಕಂಥ ಸಂದರ್ಭಗಳು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ಇರ್ತವೆ. ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ಇರ್ತಕ್ಕಂಥ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವುದೇ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ ಮತ್ತು ಮುಂದೆ ಅದು ಆ ಮಗುವಿಗೆ ಅಥವಾ ಆ ಮಕ್ಕಳಿಗೆ ಏನು ಪರಿಣಾಮ ಬೀರ್ಬೋದು ಮೇಡಮ್? ಮಕ್ಕಳಿಗೆ ಮೇನ್ಲಿ ಬರೋದು ಕನ್ಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಬೈ ಬರ್ತ್ ಇರುತ್ತೆ ಆಯ್ತಾ. ಇನ್ನು 2 types ಇರುತ್ತೆ, ಒಂದು ಬ್ಲೂ ಬೇಬಿ ಅಂತ ಹೇಳ್ತೀವಿ, ಇನ್ನೊಂದು ನಾರ್ಮಲ್ ಬ್ಲೂ ಇರಲ್ಲ, ಬ್ಲೂಯಿಶ್ ಇರುತ್ತಾರೆ, ಬ್ಲೂ ಇರ್ತಾರೆ. ಬ್ಲೂ ಬೇಬಿ ಸ್ವಲ್ಪ ಕಾಂಪ್ಲೆಕ್ಸ್ ಡಿಸೀಸಸ್, ಅದಕ್ಕೆ ಸರ್ಜರಿ ಆತರ ಬೇಕಾಗತ್ತೆ. ಬಟ್ ಕಾಮನ್ ಆಗಿ ನಾವು ನೋಡಿದ್ರೆ ಹೋಲ್ಸ್ ಇನ್ ದ ಹಾರ್ಟ್ ಅಂತ ಹೇಳ್ತೀವಿ ಆಯ್ತಾ. ಅದು ಎಲ್ಲನಕ್ಕೂ ವಿಲ್ ವೆಯ್ಟ್, ಸ್ವಲ್ಪ ಟೈಮ್ ಕೊಡ್ತೀವಿ, 2 to 3 years ತನಕ ವೆಯ್ಟ್ ಮಾಡಿ. ಸಾಮಾನ್ಯವಾಗಿ ಅದು ಮುಚ್ಚೋಗುತ್ತೆ ಕೆಲವು ಹೋಲ್ಸ್, ಕೆಲವು ಹೋಲ್ಸ್ ಮುಚ್ಚೋಗಲ್ಲ. ಆ ತರ ಹೋಲ್ಸ್ ನಾವು ವಿತೌಟ್ ಸರ್ಜರಿ
ಒಂದು ಕೆಥಿಟರ್ ಮೂಲಕವಾಗಿ ವಿ ಕ್ಯಾನ್ ಕ್ಲೋಸ್ ಇಟ್ ವಿತ್ ಬಟನ್ಸ್ ತರ ಇರೋ ಡಿವೈಸಸ್ ಇಟ್ಕೊಂಡು ವಿ ಕ್ಯಾನ್ ಕ್ಲೋಸ್ ಇಟ್ ಆಫ್. ಇದು ತುಂಬಾ ಇಂಪ್ರೂವ್ಮೆಂಟ್ ಇದೆ ಟ್ರೀಟ್ಮೆಂಟ್ ಅಲ್ಲಿ, ಭಯ ಪಡೋದು ಏನು ಬೇಕಾಗಿಲ್ಲ. ಹಾಗೇನೆ ಮೇಡಮ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಕೆಲವರಿಗೆ ಹಾರ್ಟ್ ಆಪರೇಷನ್ ಆಗಿರ್ತದೆ, ಕೆಲವು ಕಾಲಿಂದನೋ ಅಥವಾ ಇನ್ಯಾವುದೋ ದೇಹದ ಇತರೆ ಒಂದು ಭಾಗದ ಹೆಚ್ಚಾಗಿ ತೊಡೆ ಅಥವಾ ಮೊಣಕಾಲು ಭಾಗದಿಂದ ಅವರಿಗೆ ಒಂದು ನರಗಳನ್ನು ತೆಗೆದು ಏನೋ ಹಾರ್ಟ್ ಆಪರೇಷನ್ ಮಾಡಿರ್ತಾರೆ. ಅವರು ಜೀವನ ಪರ್ಯಂತ ಅವರು ನಿರಂತರವಾಗಿ ಇರೋ ತನಕನೂ ಮಾತ್ರೆ ತಗೊಳ್ಬೇಕು ಅಂತ ವೈದ್ಯರು ಸಲಹೆ ಮಾಡಿರ್ತಾರೆ. ಕೆಲವರು ನಾನು ಆರಾಮಾಗಿದ್ದೀನಿ ಏನಿಲ್ಲ ಅಂತೇಳಿ ಒಂದಷ್ಟು ದಿನಗಳ ಕಾಲ ಅದನ್ನು ಕಂಟಿನ್ಯೂ ಮಾಡಿ ನಂತರ ಬಿಟ್ಬಿಡ್ತಾರೆ. ನಾನು ಆ ಮಾತ್ರೆ ತಗೊಳ್ಳೋದು ಬೇಡ, ಈ ಮಾತ್ರೆ ನುಂಗಿ ನನಗೆ ಸಾಕಾಗಿದೆ, ಈ ರೀತಿ ಎಲ್ಲ ಆಲೋಚನೆ ಮಾಡ್ತಾರೆ. ಅವರು ಆ ರೀತಿ ಒಂದು ದೃಢ ನಿಲುವನ್ನು ತೆಗೆದುಕೊಂಡು ಟ್ಯಾಬ್ಲೆಟ್ ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ಇರ್ತಾರಲ್ಲ, ಆವಾಗ ಏನಾದರೂ ಸಮಸ್ಯೆ ಆಗಲ್ಲ ಮೇಡಮ್ ಅವ್ರಿಗೆ? ಆಗತ್ತೆ, ಖಂಡಿತ ಆಗತ್ತೆ. ಯಾಕಂದ್ರೆ ಹಾರ್ಟ್ ಅಟ್ಯಾಕ್, ಈಗ ನೀವು ಹೇಳೋದ ಪ್ರಕಾರ ಕಾಲಿನ ನರ ತೆಗೆದ್ರೆ ಅಂದ್ರೆ ಬೈಪಾಸ್ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ಬೈಪಾಸ್ ಮಾಡುವವರಿಗೆ 2 or 3 ಬ್ಲಡ್ ವೆಸಲ್ಸ್, ನಮ್ದು ಹೃದಯದಲ್ಲಿ 3 ಮೇನ್ ಬ್ಲಡ್ ವೆಸಲ್ಸ್ ಇರುತ್ತೆ. ಬೈಪಾಸ್ ಮಾಡುವಾಗ ಅಟ್ಲೀಸ್ಟ್ 2 or 3 ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಆತರ ಇರೋರು ಅಟ್ಲೀಸ್ಟ್ 1 ಟ್ಯಾಬ್ಲೆಟ್, ಇದು ಕೊಲೆಸ್ಟ್ರಾಲ್ ಮತ್ತೆ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಇದು 2 ಕಾಂಬಿನೇಷನ್ ಮೆಡಿಸಿನ್ ಕೊಡ್ತಾರೆ. ಅದು ಲೈಫ್ ಲಾಂಗ್ ತಗೋಬೇಕು. ಅನ್ಲೆಸ್ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ. ಸೊ ಏನಾದ್ರು ಸರ್ಜರಿ ಮಾಡ್ತಾರೆ, ತಲೆ ಸರ್ಜರಿ ಇದೆ, ಆತರ ಏನಾದ್ರು ಮೇನ್ ಸರ್ಜರಿ ಇರುವಾಗ ಅದು ನಿಲ್ಲಿಸ್ತಾರೆ. ಅದನ್ನ ನಿಲ್ಲಿಸ್ಬಿಟ್ಟು ಸರ್ಜರಿ ಆದ್ಮೇಲೆ ಮತ್ತೆ ಶುರು ಮಾಡ್ತಾರೆ. ಸೊ ನಿಲ್ಸಿದ್ರೆ ಪ್ರಾಬ್ಲಮ್ ಆಗಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಟ್ಸ್ ಸ್ಮಾಲ್ ಟ್ಯಾಬ್ಲೆಟ್, ಅದು ತಗೊಂಡ್ರೆ ಲೈಫ್ ಲಾಂಗ್ ತಗೋಬೇಕು, ಅದ್ರಲ್ಲಿ ಏನು ಆಗಲ್ಲ. ಓಕೆ ಮೇಡಮ್, ಹಾಗೆ ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ತಿಳಿಯಪಡಿಸಿದ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ನೀವೊಬ್ಬರು ವೈದ್ಯರಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರದೇ ಇರೋ ರೀತಿ, ಮತ್ತು ಒಂದು ವೇಳೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದ್ರೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಎಲ್ಲ ವಿಚಾರವನ್ನು ಸಾಕಷ್ಟು ಹೇಳಿದ್ರಿ. ಕೊನೆಯದಾಗಿ ಒಂದು ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಏನು ಸಂದೇಶ ಹೇಳಕ್ಕೆ ಇಚ್ಛೆ ಪಡ್ತೀರಿ ಮೇಡಮ್? ಎರಡೇ ಸಂದೇಶ. ಒಂದು, ಈಟ್ ಹೆಲ್ದಿ, ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಇದು ಎರಡೇ ಸಂದೇಶ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್, ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೃದಯ ರೋಗ ಸಮಸ್ಯೆ ಅಥವಾ ಹಾರ್ಟ್ ಅಟ್ಯಾಕನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಕೇಳುಗರಿಗೆ ತಿಳಿಸ್ಕೊಟ್ರಿ. ಅದಕ್ಕಾಗಿ ನಿಮಗೆ ನಮ್ಮ ಜನಧ್ವನಿಯ ಪರವಾಗಿ ಮತ್ತು ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.